ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಅದೇ ಪಾರ್ಟ್ 2 ತಿರುಪತಿ ಪ್ರಯಾಣ ಮಾಡಿರುವಂತಹ 2ನೇ ಭಾಗ ಅದು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಫಸ್ಟ್ ಭಾಗ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಎಲ್ಲ ಕ್ಲಿಯರಾಗಿ ಹೇಳಿದೆ. ರೂಮ್ ಬುಕ್ಕಿಂಗ್ ಮತ್ತು ಪ್ರಯಾಣ ಅಂದರೆ ತಿರುಪತಿಗೆ ಇಮಿಡಿಯೇಟ್ ಅಂದ್ಕೊಂಡು ಟಿಕೆಟ್ ಮಾಡ್ದೇ ಹೋಗ್ತಾರಲ್ವ ಅಂಥವ್ರಿಗೆ ಹೇಗೆ ಟಿಕೆಟ್ ಸಿಗುತ್ತೆ ಅನ್ನೋದಲ್ಲಿ ಫಸ್ಟ್ ಪಾರ್ಟಲ್ಲಿ ನಾನು ಹೇಳಿದ್ದೀನಿ. ಮತ್ತು ಇಮಿಡಿಯೇಟ್ ನಿಮಗೆ ಹೇಗೆ ದೇವ್ರ ದರ್ಶನ ಟಿಕೆಟ್ ಹೇಗೆ ತೊಗೋಬೇಕು ಅನ್ನೋದು ಫಸ್ಟ್ ಪಾರ್ಟಲ್ಲಿ ನಾನೆಲ್ಲ ಮಾಡಿದ್ದೀನಿ. ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದಾಗಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಅಲ್ಲಿ ಹೋಗಿ ನೋಡಿ ಫಸ್ಟ್ ಪಾರ್ಟು, ನಿಮಗೆ ಅಲ್ಲಿ ಕ್ಲಿಯರಾಗಿ ಸಿಕ್ಬಿಡುತ್ತೆ. ಇವಾಗ ಅದು ಅಲ್ಲಿ ನಾನು ಹೇಗೆ ಪ್ರಯಾಣ ಮಾಡಿದ್ದೀನಿ ಅಂತ ಹೇಳಿದ್ದೆ. ಮತ್ತು ಇದು ಸೆಕೆಂಡ್ ಪಾರ್ಟಲ್ಲಿ ಬಂದ್ಬಿಟ್ಟು ದೇವ್ರ ದರ್ಶನ ಹೇಗಾಯಿತು ಮತ್ತು ಎಲ್ಲೆಲ್ಲಿ ತಿರುಪತಿಯಲ್ಲಿ ತಿರುಮಲದಲ್ಲಿ ಯಾವ ದೇವರಿದ್ದಾರೆ ಮತ್ತು ಹೇಗೆ ಎಲ್ಲಿ ಏನು ಪ್ರಯಾಣ ಯಾವ ದೇವಸ್ಥಾನ ವಿಸಿಟ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನನಗೆ ಇಷ್ಟು ಗ್ಯಾಪ್ ಇತ್ತಲ್ವಾ, ಸುಮಾರು ತಿರುಪತಿ ದೇವರ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗಬೇಕಾಗಿರೋದು 1 ಗಂಟೆಗೆ. ನಾವು ರೆಡಿಯಾಗಿ ಹೋಗಿದ್ದು 8:30. ನನಗೆ ಸುಮಾರು 4 ಅವರ್ ಟೈಮ್ ಇತ್ತು. ಆ 4 ಅವರ್ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾವು ಬೇರೆ ದೇವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಫಸ್ಟು ಗೋಪಾಲ ಸ್ವಾಮಿ ದೇವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ನಾವು ವ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ನೀವು ಫ್ಯಾಮಿಲಿ ಅಂದರೆ ಒಂದು ರೇಟ್ ಹೇಳ್ತಾರೆ, ಶೇರ್ ಅಂದರೆ ಒಂದು ರೇಟ್ ಹೇಳ್ತಾರೆ. ಸೊ ಬೆಟರ್ ನೀವು ಶೇರಿಂಗಲ್ಲಿ ಹೋಗಿ ಕಡಿಮೆ ಬೀಳುತ್ತೆ. ಅವ್ರು ಹೇಳಿದ್ದೇ ನೀವು ರೇಟ್ ಕೊಡಬೇಕಾಗುತ್ತೆ. ಫ್ಯಾಮಿಲಿದಾದರೆ ಶೇರಿಂಗ್ ಆದರೆ ಸಪ್ರೇಟ್ ಆಗಿರುತ್ತೆ, ಸೊ ಕಡಿಮೆ ಇರುತ್ತೆ. ಸೊ ನಾವು ಹೋಗಿದ್ವಿ. ಇಲ್ಲಿ ನೋಡಿ, ಇಲ್ಲಿ ವೆಂಕಟೇಶ್ವರ ಹಾತಿರಾಮ್ ಬಾಬಾ ಅವರಿಬ್ಬರು ಕುತ್ಕೊಂಡು ಆಟ ಆಡ್ತಾ ಇದ್ದಿದ್ದು. ನಿಮ್ಗೆ ಗೊತ್ತೇ ಇದೆ ಆ ಕಥೆ ಏನು ಅಂತ ಹೇಳ್ಬಿಟ್ಟು. ಶ್ರೀ ವೆಂಕಟೇಶ್ವರ ಹಾತಿರಾಮ್ ಬಾಬಾದು. ಸೊ ಒಳಗಡೆ ಹೋಗ್ತಾ ಇದ್ವಿ. ಸೊ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಎಂಟ್ರಿ ಕೊಟ್ಟಿದ್ದೀವಿ. ಸೊ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಆಗಿ ನಾವು ಹೊರಗಡೆ ಮಾಡಬೇಕು ಅಂತ ನಾವು ಹೋಗಿದ್ವಿ. ಇಲ್ಲಿ ಪಂಚೆ ಕಡಿಮೆ ಚೆನ್ನಾಗಿತ್ತು. ಸೊ ಹಾಗಾಗಿ ಅವೆಲ್ಲ ಬೇರೆ ಫುಲ್ಲು ಕ್ರೀಮ್ ಕಲರು, ವೈಟ್ ಕಲರು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸೊ ಎಲ್ಲ ಥರ ವೆರೈಟಿ ಇದೆ. ಮತ್ತು ಶಾಪಿಂಗ್ಗೆ ಮಾಡೋದಕ್ಕೂ very ಚೆನ್ನಾಗಿದೆ ಕೂಡ. ಸೊ ನಾವಿಲ್ಲಿ ಹೋಗಿದ್ವಿ, ಪಂಚೆ ಒಂದು ಪರ್ಚೇಸ್ ಮಾಡಿದ್ವಿ. ಅದು ರೀಸನಬಲ್ ಪ್ರೈಸ್ ಇತ್ತು. ಸೊ 100 ರುಪೀಸು. ಸೊ ನಾವು ಪಂಚೆ ಒಂದು ಶೈಲಿ ತೊಗೊಂಡ್ವಿ. ಪ್ರೈಸ್ ಮಾತ್ರ ಚೆನ್ನಾಗಿತ್ತು ಮತ್ತು ಕಾಟನ್ ಕೂಡ ಚೆನ್ನಾಗಿದೆ. ಸೊ ನೀರಿಗೆ ಹಾಕೋದನ್ನು ಅಷ್ಟೇನು ಆಗ್ತಾ ಇರಲಿಲ್ಲ, ಚೆನ್ನಾಗಿದೆ ಅಂತ ನಾವಲ್ಲಿ ಕಾಟನ್ ನೋಡಿಬಿಟ್ಟು ತೊಗೊಂಡ್ವಿ. ಸೊ 2 ತೊಗೊಂಡ್ವಿ. 2 ತೊಗೊಂಡು ಶಲ್ಯ 2 ತೊಗೊಂಡು ಸೊ ಹೊರಗಡೆ ಬಂದ್ವಿ. ಸಪೋಸ್ ನೀವೇನಾದರೂ ವಿಸಿಟ್ ಮಾಡೋದಾದರೆ ಅಲ್ಲಿ ಹೋಗುವಾಗ ನೀವು ತೊಗೊಳ್ಳಿ ಪಂಚನ, ಚೆನ್ನಾಗಿದೆ ಕೂಡ. ಸೊ ಮಕ್ಳಿಗೂ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಸೊ ನಂತರ ಗೋಪಾಲ ಸ್ವಾಮಿ ದರ್ಶನ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಸೊ ವ್ಯಾನಲ್ಲಿ ನೆಕ್ಸ್ಟ್ ದೇವರ ದರ್ಶನ ಮಾಡಬೇಕು ಅಂದರೆ ಗಂಗಮ್ಮ ದೇವಿ ದರ್ಶನ ಮಾಡಬೇಕು. ಗಂಗಮ್ಮ ದೇವಿ ಅಂದರೆ ನಾವು ಯಾವುದು ಗಂಗಮ್ಮ ದೇವಿ ಅಂದರೆ ಆಕಾಶಗಂಗಾ. ಸೊ ಆಕಾಶಗಂಗಾ ನೋಡಬೇಕು ಅಂತೇಳ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಬಂದ್ವಿ. ಸೊ ಎಲ್ಲ ಫುಲ್ಲು ಘಾಟ್ ಸೆಕ್ಷನು. ಸೊ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ನಿಮಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆಕಾಶಗಂಗಾ ಪ್ಲೇಸ್ಗೆ ಹೋದ್ವಿ. ಅಲ್ಲಿ ಹೋಗ್ತಾ ಮಂಗ ಕಾಣಿಸ್ತು. ಆ ಮಂಗ ನಾರ್ಮಲ್ ಆಗಿ ಇಂಡಿಯಾ ಮಂಗ ಅಲ್ಲ, ಅದು ಬಂದ್ಬಿಟ್ಟು ಆಫ್ರಿಕನ್ ಮಂಗ. ಅದ್ರ ಹೆಸರು ಬಂದ್ಬಿಟ್ಟು ಆಫ್ರಿಕನ್ ಮಂಕಿ ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯಲ್ಲಿ ಕೋತಿ ಮಂಗ ಅಂತ ಕರಿತೀವಿ. ಸೊ ಅದು ಕಾಣಿಸ್ಕೊಂಡಿರೋದು ಒಂದಿದೆ. ಸೊ ರಾಮನ ಒಂದು ವಿಗ್ರಹ ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ಮಂಗ ಕಾಣಿಸ್ಕೊಳ್ತೇನೋ ಗೊತ್ತಿಲ್ಲ, ಇಲ್ಲ ಅಲ್ಲೇ ತಂದು ಬಿಟ್ಟರೋ ಗೊತ್ತಿಲ್ಲ. ಒಟ್ಟಲ್ಲಿ ಆಫ್ರಿಕನ್ ಮಂಗ ಅಂತೂ ನಮಗೆ ಕಾಣಿಸ್ಕೊಳ್ತು. ಸೊ ಹಾಗೆ ನಾವು ಹೋದ್ವಿ. ಸೊ ಆಕಾಶಗಂಗಾ ನೋಡೋಣ ಅಂತ ಹೇಳ್ಬಿಟ್ಟು, ಗಂಗಮ್ಮ ದೇವಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಚಿಕ್ಕದಾಗಿ ಎಲ್ಲ ಫುಲ್ಲು ಮಾರಾಟಕ್ಕೆ ಅಂತ ಬೇರೆಯವರೆಲ್ಲ ಮಾರಾಟ ಮಾಡ್ತಾಯಿರ್ತಾರೆ. ರಂಗೋಲಿ ಅಂತೆ ಬೇರೆದಂತೆ. ಬಟ್ ನೀವು ಹೋಗುವಾಗ ಅವ್ರ ಹತ್ರ ಚೌಕಾಸಿ ಬಾಳಕ್ಕೆ ಹೋಗ್ಬೇಡಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಿರ್ತಾರೆ. ಸೊ ಅವ್ರ ಹತ್ರ ಚೌಕಾಸಿ ಮಾಡಿದ್ರೆ ಅವ್ರಿಗೆ ಏನೂ ಸಿಗೋದು ಇಲ್ಲ. ಸೊ ದಯವಿಟ್ಟು ನೀವು ಚೌಕಾಸಿ ಮಾಡೋಕ್ಕೆ ಹೋಗ್ಬಿಡಿ ಹೇಳಿ.
ನೀರು ಕುಡಿಯೋದು ಕುಡಿಬೋದು ತೀರ್ಥ ಅಂತ. ಮತ್ತು ಅಲ್ಲಿ ಗಂಗಮ್ಮ ದೇವಿ ದರ್ಶನ ಮಾಡ್ತಾರೆ. ಸೊ ರಿಟರ್ನ್ ಬ್ಯಾಕ್ ಬಂದ್ವಿ. ಇಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಎಲ್ಲ ಇದೆ. ಕಾಣಿಸ್ತಾ ಇದೆ. ಸೊ ಅದೆಲ್ಲ ಫುಲ್ಲು ಕಾಣಿಸ್ತಿದೆ. ಅಲ್ಲೆಲ್ಲ ಫುಲ್ಲು ಅಂದರೆ ಭಕ್ತಿಯ ಒಂದು ಐಡಲ್ ಅಂತಲೇ ಸ್ಟಾರ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಿದ್ದಾರೆ. ಸೊ ಎಲ್ಲ ಥರ ಮನೆಗಳಿದೆ. ಸೊ ಎಲ್ಲ ದೃಷ್ಟಿಗೆ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಆರೆಂಜ್ ಮತ್ತು ಸೊ ಜಪಮಣಿಗಳಿದೆ. ಮತ್ತು ದೃಷ್ಟಿಗೆ ತೆಂಗಿನಕಾಯಿ ಕಟ್ಟು ಹೋಗ್ತೀವಲ್ಲ ನಾರ್ಮಲಾಗಿ ತೆಂಗಿನಕಾಯಿ ಎಲ್ಲ ಇದು ಬೇರೆ ಥರನೇ ತೆಂಗಿನಕಾಯಿ ಇದು. ಅದು ನೋಡಿ ಸ್ಟಾರ್ ಟೈಪಲ್ಲಿದೆ. ಅದು ಮನೆ ಕಟ್ಟಿದ್ರೆ ದೃಷ್ಟಿ ಇದ್ರೆ ತುಂಬ ಪವರ್ಫುಲ್ ಅಂತ ಇದು. ಅದರಲ್ಲಿ ಐಸ್ ಕಡ್ಡೆ ಥರ ಇದೆ. ಅದು ದಾರ ಮಂತ್ರದ ದಾರ ಕಟ್ಬಿಟ್ಟು ಇಡ್ತಾರಂತೆ. ಅದನ್ನು ಮನೆ ಹತ್ರ ಕಟ್ಟಿದ್ರೆ ಸೊ ದೃಷ್ಟಿ ಎಲ್ಲ ಹೋಗುತ್ತೆ, ಸೊ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋದವರು ತೊಗೊಂಡು ಮನೆಗೆ ಇದು ಮಾಡ್ಬೋದು, ಕಟ್ಬೋದು. ಆಮೇಲೆ ಮುಂದೆ ಹೋಗ್ತಾ ಇಲ್ಲಿ ರುದ್ರಾಕ್ಷಿ ಗಿಡ ನಮಗೆ ಕಾಣಿಸ್ಬಿಡ್ತು. ನನಗಂತೂ ಆಶ್ಚರ್ಯ ಆಯಿತು. ಈ ರುದ್ರಾಕ್ಷಿ ಇದೆ. ಅವ್ರು ಪ್ಲಾಸ್ಟಿಕ್ ಇದು ಮಾಡಿ ನೋಡುವಾಗ ಅದು ರುದ್ರಾಕ್ಷಿ ಗಿಡನೇ ಅದು ಎಲ್ಲಿ ಸಿಗುತ್ತೆ ಅಂತ ನಾನು ಕೇಳಿದೆ. ಅವರು ನೇಪಾಳದಿಂದ ತೊಗೊಂಡ್ಬರ್ತೀವಿ ನಾವು ಅಂತ ನೇಪಾಳದಿಂದ ಸಿಗುತ್ತೆ. ನೇಪಾಳದಿಂದ ನಾವು ಇಲ್ಲಿ ನೇಪಾಳ ಮಾಡ್ತಾಯಿದ್ವಿ. ಬಟ್ ಇದು ಒರಿಜಿನಲ್ಲು ಅಂತ ಹೇಳಿದ್ರೆ ಸೊ ಸುಮಾರು ಜನ ತೊಗೊಳ್ತಾ ಇದ್ದೆ. ಸೊ ನನಗೆ ಒಂದು ಕಡಿಮೆ ಚೆನ್ನಾಗಿದೆ. ಸೊ ಬಾಲಾಜಿದು. ಸೊ ಅದು ಹೇಗೆ ಅವರು ಮಾಡಿರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬ್ಯಾಗ್ಸ್ ಕೂಡ ರೀಸನಬಲ್ ಪ್ರೈಸ್ ಬ್ಯಾಗ್ ನೋಡು 150. ಸೊ ಎಲ್ಲ ರೀಸನಬಲ್ ಪ್ರೈಸು. ಸೊ ಅಲ್ಲಿ ಹೋದಾಗ ಏನಾದರೂ ಒಂದು ತೊಗೊಂಡು ಬಂದರೆ ನಾವು ಅಲ್ಲಿ ಹೋಗಿ ಏನೋ ತೊಗೊಂಬಂದಿದ್ದೀವಿ ಅಂತ ಅನಿಸುತ್ತೆ. ಸೊ ಇಲ್ಲೋದಾಗ ಇಲ್ಲಿ ತೊಗೊಂಬಂದಿದ್ದೀವಿ, ಇದು ಅಲ್ಲೋದಾಗ ಇದು ತೊಗೊಂಬಂದಿದ್ವಿ ಅಂತ. ಮತ್ತು ಮುಂದೆ ಹೋಗ್ತಾ ನಮಗೆ ಇನ್ನೊಂದು ಕಾಣಿಸ್ತು, ಕಾಪರ್ ಬ್ರಾಸ್ದು ಬ್ಯಾಂಗಲ್ಲು. ಸೊ ಅದು ನೋಡಿ ಒಂದೊಂದು ಹೇಳುತ್ತಂತೆ. ಆ್ಯಕ್ಚುಲಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತಂತೆ. ಆ ಕಾಪರ್ ಬ್ರಾಸ್ದು ನೀವು ಕೈಗೆ ಹಾಕೊಂಡ್ರೆ ಇಮ್ಯುನಿಟಿ ಬೂಸ್ಟ್ ಕೊಡುತ್ತಂತೆ. ಮತ್ತು ಬ್ಲಡ್ ಸರ್ಕ್ಯುಲೇಟ್ ಆಗುತ್ತಂತೆ. ಮತ್ತು ಹೆಲ್ತಿಯಾಗಿ ಏನೇ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ಬ್ರಾಸ್ದು ಅಷ್ಟು ಅಂದರೆ ಮೋಸ್ಟ್ ಪ್ರಾಬ್ಲಿ ಅದು ಕೈಗೆ ಹಾಕೊಂಡಾಗ ಹೆಲ್ತಿಗೆ ಸ್ವಲ್ಪ ಏನಾದರೂ ಸರ್ಕ್ಯುಲೇಷನ್ಗೆ ನಮಗೆ ವರ್ಕೌಟ್ ಆಗ್ಬೋದು. ಅದು ಬಿಟ್ಟು ಬೇರೆ ಏನಾದರೂ ಆಗ್ಬೋದಾಗ ಗೊತ್ತಿಲ್ಲ. ಬಟ್ ಅವರು ಕೊಟ್ಟಿದ್ದಾರೆ, ಪಾಯಿಂಟ್ಸ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. 1 ರಿಂದ 10 ಪಾಯಿಂಟ್ಸ್ವರೆಗೂ ಕೊಟ್ಟಿದ್ದಾರೆ. ಮತ್ತು ಕೇಶ ಆಯಿಲ್ ಅಂತ ಕೊಟ್ಟಿದ್ದಾರೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಇನ್ನೊಂದಿದೆ ಪಾರ್ಟ್ 3. ಸೊ ಅದನ್ನು ಹೇಳ್ತೀನಿ. ಸೊ ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋ ನಿಮಗೆಲ್ಲ ತಿಳಿಸ್ಕೊಡ್ತೀನಿ.